ಎಲ್ಲ ಕೋಲಾರ ವಿಧಾನಸಭಾ ಕ್ಷೇತ್ರ ಹಾಗೂ ಕೋಲಾರ ತಾಲೂಕು ಜಿಲ್ಲೆಗೆ ಒಳಪಟ್ಟಿರುವಂತಹ ಎಲ್ಲ ನನ್ನ ಪತ್ರಕರ್ತ ಮಿತ್ರರಿಗೆ ಇಂದಿನ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನ ಕೋರಿದ ಮುರಳಿಯವರಿಗೆ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಕೂಡ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು, ಪಕ್ಷದ ವಿವಿಧ ಘಟಕದ ಮುಖಂಡರುಗಳು, ಹಿರಿಯ ಕಾಂಗ್ರೆಸ್ ಮುತ್ಸದಿಗಳು, ನಿವೃತ್ತ ಶಿಕ್ಷಕರು, ಪ್ರಾಂಶುಪಾಲರು, ನನ್ನ ತಂಡವಾಗಿ ಸುಮಾರು ದಿವಸಗಳಿಂದ ನನ್ನ ಜೊತೆಗೆ ಪ್ರವಾಸವನ್ನ ಮಾಡ್ತಿರೋಂತಹ ಎಲ್ಲ ನನ್ನ ಶಿಕ್ಷಕರ ಮಿತ್ರರಿಗೂ ಮುಖಂಡರಿಗೂ ಹಾಗೂ ಪಕ್ಷದ ಎಲ್ಲ ಮುಖಂಡರಿಗಳು ಧನ್ಯವಾದಗಳನ್ನ ತಿಳಿಸಕ್ಕೆ ನಾನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 1.5-2 ತಿಂಗಳಿಂದಲೂ ಕೂಡ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡುತ್ತಾ ಅದರ ಜೊತೆಯಾಗಿ ನನ್ನ ಕ್ಷೇತ್ರಕ್ಕೆ ಒಳಪಟ್ಟಿರುವಂತಹ ಪದವೀಧರರನ್ನು ಕೂಡ ಭೇಟಿ ಮಾಡುತ್ತಾ ನಿನ್ನೆವರೆಗೂ ಕೂಡ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಶಾಲಾ ಕಾಲೇಜುಗಳು ಕೂಡ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ ವಾರ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲೂ ಕೂಡ ಪ್ರವಾಸವನ್ನ ಮಾಡಿ ಮೊಟ್ಟ ಮೊದಲನೇದಾಗಿ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲು 5 ಜಿಲ್ಲೆಯ ಮುಖಂಡರುಗಳು, ಶಾಸಕರ ಒಳಗೊಂಡಂತೆ ಈ ಜಿಲ್ಲೆಯಲ್ಲೂ ಕೂಡ ಬರುವ ನನ್ನ ಪಕ್ಷದ ಎಲ್ಲ ಶಾಸಕರುಗಳು, ಶ್ರೀನಿವಾಸಪುರದ ರಮೇಶ್ ಕುಮಾರ್ ಸಾಹೇಬರು, ಮಾಲೂರಿನ ನಂಜೇಗೌಡರು ಸಾಹೇಬರು, ಕೊತ್ತೂರು ಮಂಜಣ್ಣನವರು, KGFನ ರೂಪಾ ಮೇಡಮ್ ಅವರು, SN ನಾರಾಯಣ ಸ್ವಾಮಿ ಸಾಹೇಬರು, MLC ಅನಿಲಣ್ಣನವರು, ಜಿಲ್ಲಾ ಸಮಿತಿ ಎಲ್ಲರೂ ಕೂಡ ಎಲ್ಲರ ಶಿಫಾರಸಿನ ಮೇರೆಗೆ ಆದಿನಾರಾಯಣರವರು, ನಜೀರ್ ಅಹಮದ್ ಸಾಹೇಬರು ಎಲ್ಲರ ಶಿಫಾರಸು ಮತ್ತೆ ಆಶೀರ್ವಾದದ ಮೇರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ 10 ತಿಂಗಳ ಮುಂಚಿತವಾಗಿಯೇ ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲು ಸಹಕರಿಸಿದ ಪ್ರತಿಯೊಬ್ಬ ಮುಖಂಡರಿಗೂ ಕೂಡ ಧನ್ಯವಾದವನ್ನ ಈ ವೇದಿಕೆ ಮುಖಾಂತರ ತಿಳಿಸ್ತಾ ಇದ್ದೇನೆ. ಜಿಲ್ಲೆಯಲ್ಲಿ ಇದು ನನ್ನ ಮೊದಲನೆಯ ಪತ್ರಿಕಾಗೋಷ್ಠಿ. ಅವರ ಆಶೀರ್ವಾದ ಪಡೆದ ನಂತರವೇ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಶಾಲಾ ಕಾಲೇಜುಗಳಿಗೆ ಭೇಟಿಯನ್ನ ಕೊಟ್ಟುಕೊಂಡು ಶಿಕ್ಷಕರು ಮತ್ತೆ ಪದವೀಧರರು ಅವರ ಸಮಸ್ಯೆಗಳನ್ನ ಆಲಿಸಿಕೊಂಡು ಕ್ಷೇತ್ರದುದ್ದಕ್ಕೂ ಕೂಡ ಪ್ರವಾಸವನ್ನ ಮಾಡ್ಕೊಂಡು ಬರ್ತಾ ಇದ್ದೇನೆ. ನಾನು ಮೂಲತಃ ತುಮಕೂರು ಜಿಲ್ಲೆಯವರು, ತುಮಕೂರು ನಗರದವರೇನು. ನಾವು ಈ ದೊಡ್ಡ ಮಟ್ಟದ ಅಂದ್ರೆ 5 ಜಿಲ್ಲೆಯ ಒಳಪಟ್ಟಿರುವಂತ ಈ ಕ್ಷೇತ್ರದಲ್ಲಿ ಸಹಜವಾಗಿ ಪ್ರವಾಸವನ್ನ ಮಾಡುವಂತ ನಿಟ್ಟಿನಲ್ಲಿ, ಮತಯಾಚನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕ್ಷೇತ್ರವಾರದಲ್ಲಿ ಇರುವಂತ ಸಮಸ್ಯೆಗಳನ್ನ ಆಲಿಸ್ಕೊಂಡು ಶಿಕ್ಷಕರ ಸಮಸ್ಯೆಗಳಾಗಿರ್ಬೋದು, ಪದವೀಧರರ ಕ್ಷೇತ್ರ ಆಗಿರ್ಬೋದು, ಪದವೀಧರರ ಸಮಸ್ಯೆಗಳಾಗಿರ್ಬೋದು, ಈ ಎಲ್ಲರ ಸಮಸ್ಯೆಗಳನ್ನ ಇಲ್ಲಿವರೆಗೂ ಯಾಕೆ ಧ್ವನಿ ಆಗಿಲ್ಲ, ಯಾಕೆ ಅವರ ಸಮಸ್ಯೆಗಳನ್ನ ಆಲಿಸಕ್ ಆಗಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಮುನ್ನುಗ್ತಾ ಬಂದಿದ್ದೇನೆ.
ಸಹಜವಾಗಿ ಈ ಕ್ಷೇತ್ರವನ್ನ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡಿದರು. ಈ ಕ್ಷೇತ್ರದಲ್ಲಿ ಇರುವಂತರು ಪ್ರತಿಯೊಬ್ಬರೂ ಕೂಡ ಪದವೀಧರರೇ, ಬುದ್ಧಿವಂತರೇ. ಆದ್ರೆ ಈ ಕ್ಷೇತ್ರದಲ್ಲಿ ಆಯ್ಕೆ ಇಷ್ಟಪಟ್ಟು ಆಯ್ಕೆ ಆದಂತ ವ್ಯಕ್ತಿಗಳು ಯಾವತ್ತೂ ಕೂಡ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆಗಳಿಗೆ ಸ್ಪಂದಿಸ್ತಲೇ ಇರುವಂಥದ್ದು ಕೂಡ ಆಭಾಸ ಆಗ್ತದೆ. ಈ ಕ್ಷೇತ್ರ ಶಿಕ್ಷಕರನ್ನ ಒಳಗೊಂಡಂತೆ ಪದವೀಧರರಿಗೂ ಕೂಡ 5 ಜಿಲ್ಲೆಯಲ್ಲಿ ಒಳಪಟ್ಟರೆ ಹಂಗೆ 1,76,000 ಮತದಾರಗಳನ್ನ ಹೊಂದಿರುವಂತ ಈ ಕ್ಷೇತ್ರದಲ್ಲಿ ಯಾರೂ ಕೂಡ ಧ್ವನಿಯನ್ನ ಮಾಡ್ತಾ ಇಲ್ಲ ಅನ್ನೋದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂತದೆ. ಬಹುತೇಕ ಎಲ್ಲ ಮತದಾರರಿಗೂ ಕೂಡ ಈ ಕ್ಷೇತ್ರದಲ್ಲಿ ಗೊತ್ತಿದೆ. ಪ್ರತಿಯೊಂದು ಶಾಲಾ ಕಾಲೇಜು ಪದವೀಧರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಕೇಳಿದ್ದು ಈ ಕ್ಷೇತ್ರದಲ್ಲಿ ಬಂದು ಗೆದ್ದೋಗಿದ್ದಾರೆ, ಆದರೆ ಯಾವತ್ತೂ ಕೂಡ ಈ ಕ್ಷೇತ್ರವನ್ನ ಬಂದು ನಮ್ಮ ಯಾರಿಗೂ ಕೂಡ ಸ್ಪಂದಿಸಿಲ್ಲ ಅನ್ನೋದನ್ನು ಕೂಡ ದಟ್ಟವಾಗಿ ಎಲ್ಲ ಕಡೆನೂ ಕೂಡ ಕಾಣಿಸ್ತಾ ಇದೆ, ಕೇಳ್ಪಡ್ತಾ ಇದೆ. ಕೋಲಾರ ಜಿಲ್ಲೆಯಿಂದ ಹೊರಪಟ್ಟು ದಾವಣಗೆರೆ ತನಕನೂ ಕೂಡ ಈ ಕ್ಷೇತ್ರದಲ್ಲಿ ಆಗಿರುವಂತ ಪ್ರತಿನಿಧಿಗಳು ಯಾರನ್ನು ಕೂಡ ಯುವ ಸಮೂಹಕ್ಕೆ ಧ್ವನಿಯನ್ನ ಮಾಡದಲೇ ಇದ್ದಂಥದನ್ನು ಕೂಡ ಬಹಳ ಆಭಾಸ ಆಗಿದೆ ಅನ್ನೋದನ್ನು ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಆದ್ರೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾನಾ ಕಾರಣದಿಂದ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಯನ್ನ ಬೇಗ ಘೋಷಣೆಯನ್ನ ಮಾಡಕ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಗೆದ್ದಿಲ್ದಿರ ಅಂತ ಉದಾಹರಣೆ ಕೂಡ ಇದೆ. ಈ ಮಾನದಂಡವನ್ನ ಇಟ್ಕೊಂಡ್ರಂತ ನಮ್ಮ ಪಕ್ಷ ಕಳೆದ ಬಾರಿ ನಮ್ಮ ಡಿ ಶ್ರೀನಿವಾಸ ಸಾಹೇಬರು ಹೇಗೆ ಗೆಲ್ಲಕ್ಕಾಗದರೆ ಅಂತ ಕ್ಷೇತ್ರವನ್ನ ಯಾವ ರೀತಿಯಾಗಿ ಗೆದ್ದಿ ತೋರಿಸಿದ್ದಾರೆ, ಅದೇ ರೀತಿ ಈ ಕ್ಷೇತ್ರವನ್ನು ಕೂಡ ಪದವೀಧರ ಕ್ಷೇತ್ರವನ್ನು ಕೂಡ ಗೆಲ್ಲೇಬೇಕು ಅಂತ ಹೇಳಿ 10 ತಿಂಗಳ ಮುಂಚಿತವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದು. ಅದಕ್ಕಿಂತ ಮುಂಚೆ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲೂ ಕೂಡ ಏನು 33-34 ವಿಧಾನಸಭಾ ಕ್ಷೇತ್ರ ಬರ್ತದೆ, ಆ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲೂ ಕೂಡ ಪಂಚಾಯತಿ ಮಟ್ಟದಲ್ಲೂ ಕೂಡ ಸದಸ್ಯರುಗಳನ್ನ ನಾವು ಎನ್ರೋಲ್ಮೆಂಟ್ ಮಾಡಿಸ್ಕೊಂಡು ಬಂದಿದ್ದೀವಿ, ಪದವೀಧರನ್ನ ಎನ್ರೋಲ್ಮೆಂಟ್ ಮಾಡಿಸ್ಕೊಂಡು ಬಂದಿದ್ದೀವಿ. ಈ ರೀತಿ ನೋಂದಣಿ ಕಾರ್ಯಕ್ರಮವನ್ನ ನಾವು 1 ವರ್ಷದ ಮುಂಚಿತವಾಗಿ ನಾವು ಆರಂಭವನ್ನ ಮಾಡಿ ಪಕ್ಷದ ಕಾರ್ಯಕರ್ತರುಗಳು, ಪಕ್ಷಕ್ಕೆ ಬೆಂಬಲಿಸುವಂತ ಮುಖಂಡಗಳ ಜೊತೆ ಒಳಗೊಂಡು ನೋಂದಣಿ ಕಾರ್ಯಕ್ರಮವನ್ನ ಬಹಳ ಅದ್ಭುತವಾಗಿ ಮಾಡ್ಕೊಂಡಿದ್ದೇವೆ. ನೇರವಾಗಿ ಹೇಳಬೇಕು ಅಂತಂದ್ರೆ ಅತಿ ಹೆಚ್ಚು ನೋಂದಣಿ ಕಾರ್ಯಕ್ರಮವನ್ನ, ಅತಿ ಹೆಚ್ಚು ನೋಂದಣಿನ ನಮ್ಮ ಪಕ್ಷದ ಮುಖಂಡರ ಸಹಕಾರದಿಂದ ನಾವು ಈ ಸತಿ ಮಾಡಿದ್ದೇವೆ, ಪ್ರತಿ ಜಿಲ್ಲೆಯಲ್ಲೂ ಕೂಡ. ಈ ಆಧಾರಿತವಾಗಿ ಬರುವಂತ ನವೆಂಬರ್ ತಿಂಗಳಲ್ಲಿ ನಡೆಯುವಂತ ಈ ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕು ಅನ್ನೋ ಒಂದು ಮಾನದಂಡವನ್ನ ಇಟ್ಕೊಂಡು ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಸ್ಪಂದಿಸಿಕೊಂಡು ಆಲಿಸ್ಕೊಂಡು ಈ ಕ್ಷೇತ್ರದಲ್ಲಿ ಪ್ರವಾಸವನ್ನ ಮಾಡ್ಕೊಂಡು ಬಂದಿದ್ದೇನೆ. ಈ ಕ್ಷೇತ್ರದಲ್ಲಿ ಶಿಕ್ಷಕರ ಜೊತೆಯಾಗಿ ಸರ್ಕಾರಿ ನೌಕರರು, ವಕೀಲರು, ಅನ್ಎಂಪ್ಲಾಯ್ಡ್ ಯೂತ್ಸ್ ಎಲ್ಲರೂ ಕೂಡ ನೋಂದಾಯಿತರಾಗಿದ್ದಾರೆ. ಇದರಲ್ಲಿ ಅಂಡರ್ ಎಂಪ್ಲಾಯ್ಡ್ ಯೂತ್ಸ್ ಕೂಡ ಇದರಲ್ಲಿ ಬಹಳಷ್ಟು ಜನ ಕೂಡ ಎನ್ರೋಲ್ಮೆಂಟ್ ಆಗಿರೋದನ್ನು ಕೂಡ ಗೊತ್ತಿದೆ. ಶಿಕ್ಷಕರ ಸಮಸ್ಯೆಗಳು ಬಹಳಷ್ಟಿದೆ, ಶಿಕ್ಷಕರೇತರ ಪದವೀಧರರಿಗೂ ಕೂಡ ಬಹಳಷ್ಟಿದೆ. ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ನಾನು ಪ್ರವಾಸವನ್ನ ಕೈಗೊಂಡು ಬರ್ತಿದ್ದಂಥ ಸಂದರ್ಭದಲ್ಲಿ ಶಿಕ್ಷಕರು ಶಾಲೆಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿದ್ದಂತ ಮೂಲಭೂತ ಸೌಕರ್ಯಗಳು, ಆ ಸೌಕರ್ಯಗಳಿಗೆ ನಾವು ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ಅವ್ರು ಕೇಳ್ತಾ ಇದ್ದಾರೆ. ಉದ್ಯೋಗದ ಅವಕಾಶವನ್ನ ಕೇಳ್ತಿದ್ದಂತ ನಿರುದ್ಯೋಗದ ಮಿತ್ರರು ಇವಾಗಲೇ ಸರ್ಕಾರದ ಮಟ್ಟದಲ್ಲಿ 75,000 ಉದ್ಯೋಗದ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ 15,000 ಶಿಕ್ಷಕರನ್ನ ಈಗಾಗಲೇ ಉದ್ಯೋಗದ ಅವಕಾಶವನ್ನು ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ 18ನೇ ತಾರೀಕಿಂದ ಆಗಲೇ ಗೆಜೆಟ್ ನೋಟಿಫಿಕೇಶನ್ ಕೂಡ ಆಗಿದೆ, ಅಪ್ಲಿಕೇಶನ್ ಕೂಡ ಆಗಲೇ ಹೊರಗೆ ಬಂದಿರುವಂಥದ್ದು.
ಕಾನ್ಸ್ಟೇಬಲ್ಸ್ ಆಗಿರ್ಬೋದು, ಪ್ರತಿ ಒಂದು ಸರ್ಕಾರಿಯ ವಿವಿಧ ಇಲಾಖೆಯ ಉದ್ಯೋಗದ ಅವಕಾಶಗಳ ಖಾಲಿ ಇರುವಂತ ಉದ್ಯೋಗವನ್ನ ಭರ್ತಿ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬಹಳ ದೊಡ್ಡ ದಾಪಕಾಲನ್ನು ಹಾಕಿದೆ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೇನೆ. ಇದೇ ರೀತಿ ಒಂದು ಭಾಗದಲ್ಲಿ ಶಿಕ್ಷಕರು ಮತ್ತೆ ಉದ್ಯೋಗದ ಅವಕಾಶ ಮಿತ್ರರಿಗೂ ಕೂಡ ಉದ್ಯೋಗದ ಅವಕಾಶವನ್ನ ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ನಾವು ಮುಂದೋಗ್ತಾ ಇದ್ದೇವೆ. ಇದರ ಜೊತೆಗೆ ಬರುವಂತಹ ಶಾಲಾ ಶಿಕ್ಷಣ ವಿಚಾರಗಳಲ್ಲಿ ಶಿಕ್ಷಕರಿಗೆ, ಶಿಕ್ಷಕರೇತರ ಪದವೀಧರರಿಗೆ ಉದ್ಯೋಗದ ಅವಕಾಶ ಜೊತೆಯಾಗಿ ಶಾಲಾ ಕಾಲೇಜಿನಲ್ಲಿ ಯಾವ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ನಾನು ಪ್ರತಿಯೊಂದನ್ನು ಕೂಡ ಪಟ್ಟಿ ಮಾಡ್ಕೊಂಡು ಬರ್ತಾ ಇದ್ದೇನೆ. ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಕಾಲೇಜ್ ಅವ್ರಿಗಿರುವಂತ ಸಮಸ್ಯೆಗಳಿಗೂ ಕೂಡ ನಮ್ಮ ಪುಟ್ಟಣ್ಣವರ ನೇತೃತ್ವದಲ್ಲಿ ಸದನ ಸಮಿತಿ ಆಗಲೇ ರಚನೆ ಆಗಿದೆ. ಆಗಲೇ ಬಹಳಷ್ಟು ಕೂಡ ಅವರ ಸಮಸ್ಯೆಗಳನ್ನ ಆಲಿಸಿ ಅದನ್ನ ಬಗೆಹರಿಸಂತ ನಿಟ್ಟಿನಲ್ಲಿ ಅವರ ಸಮಿತಿನೂ ಕೂಡ ಮುಂದೋಗಿದೆ. ಸರ್ಕಾರಿ ಶಾಲೆಗಳ ಜೊತೆಗೆ ಅವ್ರಿಗೂ ಕೂಡ ಸಮಸ್ಯೆಗಳಿರುವಂತ ಕಾರಣ ಪಾಲಿಸಿ ಚೇಂಜಸ್ ಅಲ್ಲಿ ಅವರು ಕೂಡ ಸಹಕಾರವನ್ನ ಮಾಡುವಂತ ನಿಟ್ಟಿನಲ್ಲಿ ನಾನು ಕೂಡ ಧ್ವನಿಯಾಗಿ ಅವ್ರ ಜೊತೆಗೆ ಇರ್ತೇನೆ ಅಂತಲೂ ಕೂಡ ಹೇಳ್ತಾ ಅವರ ಸಮಿತಿ ಸದಸ್ಯರುಗಳನ್ನೆಲ್ಲರನ್ನೂ ಕೂಡ ಭೇಟಿ ಮಾಡಿ ಮುಂದೆ ಬಂದಿದ್ದೇನೆ. ಪ್ರತ್ಯೇಕವಾಗಿ ಕೋಲಾರ ಜಿಲ್ಲೆಯ ಯುವಕರಿಗೆ ಮತ್ತು ಇಲ್ಲಿನ ಪದವೀಧರರಿಗೆ ಹೇಳಬೇಕು ಅಂತಂದ್ರೆ, ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಈಗಾಗಲೇ ವಲಯದಲ್ಲಿ, ಖಾಸಗಿ ವಲಯದಲ್ಲಿ, ಸರ್ಕಾರಿ ವಲಯದಲ್ಲಿ ಸರ್ಕಾರ ಉದ್ಯೋಗದ ಅವಕಾಶವನ್ನ ಕಲ್ಪಿಸ್ಕೊಟ್ರೆ, ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗದ ಅವಕಾಶವನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಬಹಳಷ್ಟು ಕೈಗಾರಿಕಾ ಉದ್ಯಮಗಳು ಮತ್ತೆ ಇಂಡಸ್ಟ್ರಿಯಲ್ ಏರಿಯಾಗಳು ಇದ್ರೂ ಕೂಡ ಹೊರಗಡೆಯವರು ಬಂದು ಎಂಪ್ಲಾಯ್ಮೆಂಟ್ಗಳನ್ನ ತಗೊಂಡಿದ್ದಾರೆ. ಆದ್ರೆ ಜಿಲ್ಲೆಯಲ್ಲಿರುವಂತ ಯುವಕರಿಗೆ ಉದ್ಯೋಗದ ಅವಕಾಶವನ್ನ ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನನ್ನ ಹೋರಾಟವೂ ಕೂಡ ಈ ಜಿಲ್ಲೆಯ ಯುವಕರ ಪರವಾಗಿರ್ತದೆ ಅಂತ ಹೇಳ್ತಾ, ಇವರ ಕೆಲಸವನ್ನ ಪಡೆಯುವಂತ ನಿಟ್ಟಿನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್, ಯಾವ ಕೆಲಸಕ್ಕೆ ಯಾವ ರೀತಿಯಾದಂತ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ಕಲ್ಪಿಸ್ಕೊಡ್ಬೇಕು, ಅದನ್ನ ಸರ್ಕಾರದ ಸಹಕಾರದೊಂದಿಗೆ ನಿಗದಿತ ಒಂದು ಇನ್ಸ್ಟಿಟ್ಯೂಷನ್ಸ್ಗಳನ್ನ ಇಲ್ಲಿ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಯುವಕರ ಜೊತೆಯಾಗಿ ಧ್ವನಿಯನ್ನ ಆಗಿ ಈ ಜಿಲ್ಲೆಯವರಿಗೂ ಕೂಡ ಪ್ರಮುಖ ಕೆಲಸಗಳನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿ ಆಗಿರ್ತೇನೆ ಅಂತ ಹೇಳ್ತಾ, ಮತ್ತೊಂದು ವಿಚಾರ ಏನು, ಪದವೀಧರರಾದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿರೋ ಅಂತ ಮಕ್ಕಳಿಗೆ ಈಗ ಖಾಸಗಿ ವಲಯದಲ್ಲಿ ಬಹಳಷ್ಟು ಕೂಡ ಇನ್ಸ್ಟಿಟ್ಯೂಷನ್ಸ್ ಇದೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ, ನನಗೆ ಈ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಬಡ ಮಕ್ಕಳು ಕೂಡ ಈ ಜಿಲ್ಲೆಯಲ್ಲಿ ಇರುವಂಥದ್ದು. ಅವ್ರಿಗೆ ಅನುಗುಣವಾಗಿ ಅವ್ರಿಗೆ ಸಹಕಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರದ ಸಹಕಾರದಿಂದ ಅವ್ರಿಗೆ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಕಲ್ಪಿಸ್ಕೊಟ್ಟು ಅಡ್ವಾನ್ಸ್ಡ್ ಲೈಬ್ರರಿ, ಅವರ ಓದುಗಳಿಗೆ ಬಹಳಷ್ಟು ಅಡ್ವಾನ್ಸ್ ಆಗಿ ಓದಿ ಅವರಿಗೆ ಸಹಕಾರ ಅಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತಾ ಅಂತ ಹೇಳ್ತಾ ಇರ್ತೇನೆ. ಇದರ ಜೊತೆಯಾಗಿ ಈಗಾಗಲೇ ಪದವಿ ಪೂರ್ವ ಕಾಲೇಜುಗಳು 2-3 ಕಡೆ ಇದೆ. ಆ ಪದವಿ ಪೂರ್ವ ಕಾಲೇಜುಗಳನ್ನ ಸ್ಥಳೀಯ ಮುಖಂಡರುಗಳ ಜೊತೆಗೆ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಪದವಿ ಪೂರ್ವ ಕಾಲೇಜ್ ಆಗಬೇಕು ಅಂತನೂ ಕೂಡ ನಾನು ಸ್ಥಳೀಯ ಮುಖಂಡರುಗಳ ಜೊತೆಗೆ ಆ ಧ್ವನಿಯಾಗಿರ್ತೇನೆ ಅಂತನೂ ಕೂಡ ಹೇಳ್ತೇನೆ. ಮತ್ತೊಂದು, ಈಗಾಗಲೇ
ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಕೂಡ ಅನುಮೋದನೆ ಆಗಿದೆ. ಆದರೆ ಇಂಜಿನಿಯರಿಂಗ್ ಕಾಲೇಜು ಕೂಡ ಆಗಬೇಕಾಗಿರೋ ಅಂಥದ್ದು ಧ್ವನಿ ನಾನು ಬಹಳಷ್ಟು ಕೂಡ ಈ ಜಿಲ್ಲೆಯಲ್ಲಿ ಕೇಳಿದ್ದೇನೆ. ಅದಕ್ಕೂ ಕೂಡ ನಮ್ಮ ಶಾಸಕರೊಡನೆ ಕೂತ್ಕೊಂಡು ಚರ್ಚೆಯನ್ನ ಮಾಡಿ ಅದಕ್ಕೂ ಕೂಡ ಯಾವ ರೀತಿಯಾಗಿ ಈ ಜಿಲ್ಲೆಗೆ ಅದನ್ನ ಕೊಡಿಸ್ಬೋದು ಅನ್ನೋದು ನಿಟ್ಟಿನಲ್ಲಿ ಸ್ಥಳೀಯರ ಮುಖಂಡರ ಜೊತೆಗೆ ನಾನು ಚರ್ಚಿಸಿ ಅದಕ್ಕೂ ಕೂಡ ಧ್ವನಿಯಾಗಿರ್ತೇನೆ ಅಂತ ಹೇಳಕ್ ಬಯಸ್ತಾ ಇದ್ದೇನೆ. ಬಹಳಷ್ಟು ಕೂಡ ಉದ್ಯೋಗದ ಕೊರತೆಗಳಿರೋದ್ರಿಂದ ಯುವಕರುಗಳು, ಅದರಲ್ಲೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ರೈತಾಪಿ ವರ್ಗ ಜಾಸ್ತಿ ಇದ್ದು, ಈ ರೈತಾಪಿ ವರ್ಗದಲ್ಲಿ ಬಹಳಷ್ಟು ಯುವ ಸಮೂಹ ಕೂಡ ತೊಡ್ಕೊಂತಾ ಇದೆ ಅನ್ನೋದು ಕೂಡ ಒಂದು ಖುಷಿಯಾಗಿದೆ. ಅವ್ರಿಗೂ ಕೂಡ ಅದನ್ನು ಕೂಡ ಪದವಿಯನ್ನ ಪಡೆದು ರೈತರಾಗಿ ಕೆಲಸ ಮಾಡ್ತೀರಾ ಅಂತ ನಮ್ಮ ಪದವೀಧರ ಮಿತ್ರರಿಗೂ ಕೂಡ ಅಗ್ರಿಕಲ್ಚರಲ್ಲಿ ಅಡ್ವಾನ್ಸ್ಡ್ ಎಜುಕೇಶನ್, ಅದು ಮಿಷನರೀಸ್ಗಳನ್ನ ಬಳಕೆ ಮಾಡುವಂತ ನಿಟ್ಟಿನಲ್ಲಾಗಿರ್ಬೋದು, ಅಥವಾ ಹೊರ ದೇಶದಲ್ಲಿ ಯಾವ ರೀತಿಯಾದಂಥ ರೈತರಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದೆ ಆ ರೀತಿಯಾದಂಥ ಅವಕಾಶವನ್ನ ಇಲ್ಲಿನ ರೈತರ, ಅದರಲ್ಲೂ ಕೂಡ ಪದವೀಧರ ರೈತರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ನಾನು ಸಹಕಾರವನ್ನ ಮಾಡ್ತೇನೆ ಅಂತ ಹೇಳಕ್ ಬಯಸ್ತಾ ಇದ್ದೇನೆ. ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರುವಂತವ್ರು ಈ ಕ್ಷೇತ್ರದಲ್ಲಿ ಯಾವ್ದಾರ ರೀತಿಯಲ್ಲಿ ನಾನು ಸಹಕಾರವನ್ನ ಮಾಡಿ ಒಂದು ಸಾಕ್ಷಿ ಗುಡ್ಡೆಯನ್ನ ನಿರ್ಮಾಣ ಮಾಡಲೇಬೇಕು ಅಂತೇಳಿ ಈ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡು ನಾನು ಬಂದಿರುವಂಥದ್ದು. ಉದ್ಯೋಗ ಸೃಷ್ಟಿಯನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಉದ್ಯೋಗ ಸೃಷ್ಟಿ ಯಾರು ಮಾಡಿಲ್ಲ ಅನ್ನೋದನ್ನು ಕೂಡ ಇವತ್ತಾಗಲೇ ಜನತೆಗೆ ಗೊತ್ತಾಗಿದೆ. ಇದರ ಜೊತೆಯಾಗಿ ಒಂದು ಕಡೆ ಸರ್ಕಾರಿ ನೌಕರರಿಗೆ ಬಹಳ ಬೇಡಿಕೆ ಆಗಿರೋಂಥ OPS ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿಯೇ 2003 ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಏನು OPS ನ ತೆಗೆದಾಕಿ NPS ನ ಅನುಷ್ಠಾನಕ್ಕೆ ತಂದಿತ್ತು, ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರ ಬರೋದಕ್ಕಿಂತ ಮುಂಚೆ ಪ್ರಣಾಳಿಕೆಯಲ್ಲಿ OPS ನ ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಪ್ರಮಾಣವನ್ನ ಮಾಡಿದ್ದೇವೆ. ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಯಾಗಿ ಕೊಟ್ಟಿದ್ದೇವೆ. ಬಹಳಷ್ಟು ಗ್ಯಾರಂಟಿಗಳನ್ನ ಆಗಲೇ ನಾವು ಅದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಅದರಲ್ಲಿ ಯುವ ನಿಧಿಯೂ ಕೂಡ ಒಂದು. ಯುವಕರಿಗೆ ಸಹಕಾರ ಆಗುವಂತ ನಿಟ್ಟಿನಲ್ಲಿ ಯುವ ನಿಧಿಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ 6ನೇ ಗ್ಯಾರಂಟಿ OPS ಅದನ್ನು ಕೂಡ ಜುಲೈಯಲ್ಲಿ ನಮ್ಮ ಸರ್ಕಾರಿ ನೌಕರರ ಸಮಾವೇಶದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಅದನ್ನ ಪುನರುಚ್ಚಾರಣೆಯನ್ನ ಮಾಡಿ ಖಂಡಿತವಾಗ್ಲೂ ಕೂಡ ನಾವು OPS ನ ಜಾರಿಯನ್ನ ತಂದೇ ತರ್ತೀವಿ ಅಂತ ಹೇಳಿ ನಿಟ್ಟಿನಲ್ಲಿ ಸರ್ಕಾರಿ ನೌಕರರಿಗೆ ನಾವು ಪ್ರಮಾಣವನ್ನ ಮಾಡಿದ್ದೇವೆ. ಅದರ ಸರ್ಕಾರಿ ನೌಕರರ ಜೊತೆಗೂ ಕೂಡ ನಾನು ಇರ್ತೇನೆ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಇಲ್ಲಿವರೆಗೂ ನಾವು ಯಾವ್ಯಾವ ರೀತಿಯಾದಂತ ಪ್ರಮಾಣವನ್ನು ನಾವು ಸರ್ಕಾರದಲ್ಲಿ ಮಾಡಿದ್ದೇವೆ, ಪ್ರತಿ ಒಂದನ್ನು ಕೂಡ ಅನುಷ್ಠಾನಕ್ಕೆ ತಂದ್ಕೊಂಡು ಬಂದಿದ್ದೇವೆ. ಈಗ ಮೊನ್ನೆ GKVKಯಲ್ಲಿ ಆದಂತ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಆದಂತ ಒಂದು ಕಾರ್ಯನೂ ಕೂಡ ತಮಗೆಲ್ಲ ಗೊತ್ತಿದೆ. ನಮ್ಮ ಪಕ್ಷ ಯಾವತ್ತಿದ್ರೂ ಕೂಡ ಯುವಕರ ಪರವಾಗಿ, ಯುವಕರ ಧ್ವನಿಯಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಅವರಿಗೆ ಸಹಕಾರವನ್ನ ಮಾಡ್ಕೊಂಡು ಬಂದಿದ್ದೇವೆ ಅಂತ ಹೇಳಕ್ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಯಾವ್ಯಾವ ರೀತಿಯಾದಂಥ ಸಹಕಾರವನ್ನ ಮಾಡಬೇಕು, ಆ ಸಹಕಾರದ ಜೊತೆಯಾಗಿ ಯಾವ ರೀತಿಯಾಗಿ ನಾವು ಕಾರ್ಯಪ್ರವೃತ್ತಿಯರಾಗಬೇಕು, ಆ ರೀತಿ ನಮ್ಮ ಮುಖಂಡರ ಜೊತೆಗೆ ಚರ್ಚೆಯನ್ನ ಮಾಡಿ ಪ್ರತಿಯೊಂದು ಹೆಜ್ಜೆಯನ್ನು ಇಟ್ಕೊಂಡು ಬರ್ತಾ ಇದ್ದೇನೆ. ಶಿಕ್ಷಕರು ಎಲ್ಲರೂ ಕೂಡ ಕೇಳೋದು ಒಂದೇನೆ, ನಾವು ಯಾರಿಗೆ ಮತದಾನವನ್ನ ಮಾಡ್ತೇವೆ, ಯಾರ ನಾವು ಆಯ್ಕೆಯನ್ನ ಮಾಡಿ ಕಳಿಸ್ತೇವೆ, ಅವ್ರು ಕೇಳೋದು ಒಂದು 2-3 ಸಣ್ಣ ಸಮಸ್ಯೆಗಳಷ್ಟೇನೆ. ಸರ್ಕಾರಿ ಕಚೇರಿಗಳಲ್ಲಿ ಅವರಿಗೆ ಸಣ್ಣ ಪುಟ್ಟ ಏನು ಕೆಲಸಗಳಾಗಬೇಕಾಗಿದೆ ಆ ಕೆಲಸಗಳನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಅವ್ರ ಧ್ವನಿಯಾಗಿದೆ. ಖಂಡಿತವಾಗ್ಲೂ DDP ಆಫೀಸ್ ಆಗಿರ್ಬೋದು, BO ಆಫೀಸ್ ಆಗಿರ್ಬೋದು, ಅಥವಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇರೋಂಥ ಶಿಕ್ಷಕರ ಸಮಸ್ಯೆಗೆ ನಾನು ಖಂಡಿತವಾಗ್ಲೂ ಕೂಡ ಸ್ಪಂದಿಸಿ ಶಿಕ್ಷಕರಿಗೆ ಯಾವುದೇ ರೀತಿಯಾದಂಥ
ತೊಡಕುಗಳು ಆಗದೇ ಇದ್ದಂಥ ರೀತಿಲಿ ನಾನು ಕೆಲಸವನ್ನ ಮಾಡ್ತೇನೆ. ಅವ್ರು ಕೇಳೋದು ಇಷ್ಟೇ, ನಮ್ಗೆ ಯಾವತ್ತೂ ಕೂಡ ಕಾಯಿಸ್ಬೇಡಿ, ನಮ್ಮ ಫೈಲ್ಸ್ ಏನಿದೆ ಅದು ಯಾವುದೇ ಹಂತದಲ್ಲಿ ಇದ್ರೂ ಕೂಡ ಅದನ್ನ ಪಾಸ್ ಮಾಡಿಸ್ಕೊಡಿ ಅಂತ ಕೇಳ್ತಾರೆ. ಅವರ ಪರವಾಗಿ ಉದ್ಯೋಗ ಸೃಷ್ಟಿಯ ಉದ್ಯೋಗವನ್ನ ಕೇಳ್ತಿರೋಂಥ ಏನು ನಮ್ಮ ನಮ್ಮ ಏನು ಯುವ ಪೀಳಿಗೆಗಾಗಿರ್ಲಿ, ನಾವು ಇವ್ರುಗಳಿಗೆ ನಾವು ಸ್ಪಂದಿಸಲಿಲ್ಲ ಅಂತಂದ್ರೆ ನಾವು ಯಾವ ರೀತಿಯಾದಂಥ ಕೆಲಸವನ್ನ ನಾವು ಈ ಕ್ಷೇತ್ರದಲ್ಲಿ ಮಾಡಕ್ ಸಾಧ್ಯ? ಪೂರ್ಣವಾಗಿ ಮೇಲ್ಮನೆಯಲ್ಲಿ ಪದವೀಧರರಿಗೆ ಅಂತಾನೆ ಸೃಷ್ಟಿ ಮಾಡಿರೋಂಥ ಈ ಪದವಿಯನ್ನ ನಾವು ಪೂರ್ಣ ಪ್ರಮಾಣವಾಗಿ ನಾವು ಅವ್ರಿಗೆ ಸಹಕಾರವನ್ನ ಮಾಡ್ದಲೇ ಇದ್ರೆ ನಾವು ಈ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಕೆಲಸವನ್ನ ಮಾಡ್ಬೋದು? ಇಲ್ಲಿ ತನಕ ಯಾವ್ಯಾವ ಪಕ್ಷದಿಂದ ಈ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದಾರೆ, ಯಾವಾಗ ಚುನಾವಣೆಗಳನ್ನ ಮಾಡಿ ಬಂದಿದ್ದಾರೆ, ಎಷ್ಟು ಸತಿ ಕ್ಷೇತ್ರಕ್ಕೆ ಬಂದು ಈ ಸಮೂಹನ್ನ ಯಾವತ್ತು ಸ್ಪಂದಿಸಿದ್ದಾರೆ, ಇದೆಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ. ನಾನು ಬಹಳಷ್ಟು ಕೂಡ ಚುನಾವಣೆಯ ಅಭ್ಯರ್ಥಿ ಆಗೋಕ್ಕಿಂತ ಮುಂಚೆ ಈ ಕ್ಷೇತ್ರದ ಬಗ್ಗೆ ಅಧ್ಯಯನ ಮಾಡಿ ಈ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯಾದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಬಹಳ ಅದ್ಭುತವಾದಂಥ ಪ್ರಣಾಳಿಕೆಗಳನ್ನು ಸೃಷ್ಟಿ ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಈ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳೋ ನಿಟ್ಟಿನಲ್ಲಿ ನಾನು ಕ್ಷೇತ್ರವಾರು ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ನಾವು ಈಗ ಈ ಕ್ಷೇತ್ರದಲ್ಲಿ ಸೋತೆ ಇಲ್ಲ, ಆಯ್ತು ಸ್ವಾಮಿ, ನೀವು ಸೋತಿಲ್ಲ ಅಂತಂದ್ರೆ ಈ ಕ್ಷೇತ್ರದಲ್ಲಿ 8 ಸತಿ ಮತ್ತೆ 12 ಸತಿ ಗೆದ್ದಿದೀವಿ ಅಂತ ಹೇಳ್ತಿರಲ್ಲ, ಈ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಸಹಕಾರವನ್ನ ಮಾಡಿದೀವಿ? ಯಾವ ರೀತಿನೂ ಕೂಡ ಸಹಕಾರ ಮಾಡ್ದಲೆ ನೀವು ಯಾವ ರೀತಿಯಾದಂತ ಮತಯಾಚನೆಯನ್ನ ಮಾಡ್ತೀರಿ? ನಾನು ಕೇಳೋ ಒಂದು ಪ್ರವೃತ್ತಿಯಲ್ಲಿ ನಾವು ಸಹಕಾರವನ್ನೇ ಮಾಡ್ದಲೇ ಇದ್ರೆ 8 ಸತಿ ಗೆದ್ರೇನು 10 ಸತಿ ಗೆದ್ರೇನು, ಖಂಡಿತವಾಗ್ಲೂ ಕೂಡ ನಾನು ಈ ವೇದಿಕೆ ಮುಖಾಂತರವಾಗಿ ಬಹಳ ನೇರವಾಗಿ ಹೇಳಕ್ಕೆ ಬಯಸ್ತೇನೆ. ಈ ಕ್ಷೇತ್ರದ ಪ್ರತಿಯೊಬ್ಬರ ಮತದಾರರಿಗೂ ಕೂಡ ತಲುಪಿಸಕ್ಕೆ ನಾನು ಬಯಸ್ತೇನೆ. ಹಿಂದಿನದಲ್ಲಿ ಏನೇನಾಗಿದೆ, ಆದರೆ ಮುಂದಿನ ದಿನಗಳಲ್ಲಿ ಆ ರೀತಿ ಯಾವುದೇ ರೀತಿಯಾದಂಥ ತೊಡಕುಗಳು ಬರ್ದಲೆ ನಾನಾಗಿರ್ಬೋದು, ನಮ್ಮ ಸರ್ಕಾರದಿಂದ ಆಗಿರ್ಬೋದು, ಯಾವತ್ತೂ ಕೂಡ ಯಾವತ್ತೂ ಕೂಡ ನಾವು ಕೈ ಬಿಡೋದಿಲ್ಲ. ಖಂಡಿತವಾಗ್ಲೂ ಕೂಡ ಶಿಕ್ಷಕರೇತರ ಪದವೀಧರರಿಗೆ ಪ್ರತಿ ಒಬ್ಬರಿಗೂ ಕೂಡ ಸಹಕಾರವನ್ನು ನೀಡ್ತಾ ಈ ಕ್ಷೇತ್ರದಲ್ಲಿ ನಾನು ಕೆಲಸವನ್ನ ಮಾಡ್ತೇನೆ, ಕೆಲಸ ಮಾಡೋದಕ್ಕೆ ಬಂದಿದ್ದೇನೆ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೇನೆ.